ಸೊ ವಾಟ್ಸಪ್ ಗೈಸ್ ಎಲ್ಲ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಧ್ರುವ್ ರಾಠಿ ಅವರ ಲೈಫ್ ಸ್ಟೋರಿಯನ್ನು ಹೇಳೋದಕ್ಕೆ. ಸೊ ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಧ್ರುವ್ ರಾಠಿ ಅವರ ಜೀವನವನ್ನು ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಧ್ರುವ್ ರಾಠಿ ಅವರು ಹರಿಯಾಣ ರಾಜ್ಯದ ರೋಹ್ತಕ್ನಲ್ಲಿ 8 ಅಕ್ಟೋಬರ್ 1994ರಲ್ಲಿ ಅವರ ಜನ್ಮವಾಯಿತು. ಧ್ರುವ್ ಅವರ ಜನ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಆಗುತ್ತೆ. ಧ್ರುವ್ ಅವರ ಅಜ್ಜ BSFನಲ್ಲಿ ಇದ್ದರು, ಅಂತಂದರೆ ಸೈನಿಕರಾಗಿದ್ದರು. ಧ್ರುವ್ ರಾಠಿಯ ಶಿಕ್ಷಣ. ಧ್ರುವ್ ರಾಠಿ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹರಿಯಾಣ ರಾಜ್ಯದ ರೋಹ್ತಕ್ನಲ್ಲಿ ಮುಗಿಸಿದರು. ನಂತರ ಅವರು ಜರ್ಮನಿಗೆ ತೆರಳಿ ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದರು ಮತ್ತು ರಿನ್ಯೂಯಬಲ್ ಎನರ್ಜಿ ಇಂಜಿನಿಯರಿಂಗ್ನಲ್ಲಿ ಮಾಸ್ಟರ್ಸ್ ಅನ್ನು ಕಂಪ್ಲೀಟ್ ಮಾಡಿದರು. ಧ್ರುವ್ ಅವರಿಗೆ ರಾಜಕೀಯ, ಆರ್ಥಿಕ, ಭೌಗೋಳಿಕ ಅಧ್ಯಯನದಲ್ಲಿ ಬಹಳಷ್ಟು ಆಸಕ್ತಿ ಇತ್ತು. ಧ್ರುವ್ ಮೊದಲಿಗೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು, ಆದರೆ ಅವರಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಧ್ರುವ್ ಅವರು ತಮ್ಮ ಯೂಟ್ಯೂಬ್ ಚಾನಲನ್ನು 2013ರಲ್ಲಿ ಶುರು ಮಾಡಿದ್ರು. ಅದರಲ್ಲಿ ಧ್ರುವ್ ಅವರು ಫೋಟೋಗ್ರಫಿ ಮತ್ತು ಬೇರೆ ಬೇರೆ ಸ್ಥಳಗಳಿಗೆ ಟ್ರಾವೆಲ್ ಮಾಡಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ರು. ನಂತರ ಧ್ರುವ್ ತಮ್ಮ ಪದವಿಯ ನಂತರ ರಾಜಕೀಯ, ಭೂಗೋಳ ಮತ್ತು ಅರ್ಥವ್ಯವಸ್ಥೆ ಬಗ್ಗೆ ವೀಡಿಯೋಸ್ಗಳನ್ನು ಮಾಡಲು ಆರಂಭಿಸಿದರು. ಧ್ರುವ್ ರಾಠಿ ಅವರು 10 ರಿಂದ 20 ನಿಮಿಷದ ವೀಡಿಯೋವನ್ನು ಎಡಿಟ್ ಮಾಡೋದಕ್ಕೆ 4 ರಿಂದ 5 ಗಂಟೆ ತಗೋತಾರೆ. ಆದರೆ ಈಗ ಧ್ರುವ್ ರಾಠಿ ಅವರ ಹತ್ರ ಅವರದೇ ಟೀಮ್ ಇದೆ. ಅದರಲ್ಲಿ 3 ಜನ ರಿಸರ್ಚರ್ಸ್, 6 ಜನ ವಿಡಿಯೋ ಎಡಿಟರ್ ಮತ್ತು 2 ಜನ ಸಬ್ಟೈಟಲ್ ಬರೆಯೋದಕ್ಕೆ ಅಂತ ಇದ್ದಾರೆ. ಧ್ರುವ್ ರಾಠಿ ಅವರ ಸರ್ವಾಧಿಕಾರಿ ವಿಡಿಯೋ 3 ಕೋಟಿ ವೀಕ್ಷಣೆ ಪಡೆದುಕೊಂಡು ಹಲವಾರು ಕಾಂಟ್ರವರ್ಸಿಗಳಿಗೆ ಕಾರಣವಾಯಿತು. ಈ ಸರ್ವಾಧಿಕಾರಿ ವಿಡಿಯೋದಲ್ಲಿ ಧ್ರುವ್ ಮೋದಿ ಅವರನ್ನು ಸೌತ್ ಕೊರಿಯಾದ ಸರ್ವಾಧಿಕಾರಿಗೆ ಕಂಪೇರ್ ಮಾಡ್ತಾರೆ. ಸೌತ್ ಕೊರಿಯಾದಲ್ಲಿ ಎಲೆಕ್ಷನ್ ನಡೀತವೆ, ಆದರೆ ಅಲ್ಲಿ ಒಬ್ಬನಿಗೆ ಓಟ್ ಹಾಕಬೇಕು, ಅದು ಸರ್ವಾಧಿಕಾರಿಗೆ. ಇಲ್ಲದಿದ್ದರೆ ಯಾರು ಅವರ ಎದುರಿಗೆ ನಿಲ್ತಾರೋ ಅವನನ್ನು ದೇಶ ವಿರೋಧಿ ಅಂತ ಹೇಳಿ ಅವನನ್ನು ಜೈಲಿಗೆ ಹಾಕಲಾಗುತ್ತೆ, ಇಲ್ಲಾಂದರೆ ಸಾಯಿಸಲಾಗತ್ತೆ. ಇದೇ ರೀತಿ ಭಾರತದಲ್ಲೂ ನಡೀತಿದೆ ಅಂತ ಧ್ರುವ್ ತಿಳಿಸಿದರು. ಧ್ರುವ್ ಅವರು ಹೇಳಿದ್ದು ಭಾರತದಲ್ಲಿ ಪ್ರಜಾಪ್ರಭುತ್ವ ಹಾಳಾಗಿದೆ ಅಂತ. ಮೋದಿಯವರು ದೇಶದ ಜನರಿಗೆ ಧರ್ಮದ ಮೇಲೆ ಓಟ್ ಹಾಕೋದಕ್ಕೆ ಹೇಳ್ತಾರೆ. ಹಿಂದೂ ಧರ್ಮ ಮೋದಿಯವರನ್ನು ಬಿಟ್ಟರೆ ಮತ್ತು ಯಾರು ಕಾಪಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಇದರ ಬದಲಿಗೆ ಮೋದಿಯವರು ದೇಶದ ಪ್ರಗತಿಯ ಮೇಲೆ ಓಟ್ ಹಾಕಿ ಅಂತ ಕೇಳಬಹುದಾಗಿತ್ತು. ಆದರೆ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂಗಳೇ ಇದ್ದಾರೆ. ಅವರಿಗೆ ಮುಸ್ಲಿಮರು ನಿಮ್ಮನ್ನು ಸಾಯಿಸ್ತಾರೆ ಅನ್ನುವಂಥ ಭಯವನ್ನು ಹುಟ್ಟಿಸಿ BJP ಪಕ್ಷವು ಓಟನ್ನು ಕೇಳ್ತಿದೆ ಅಂತ ಹೇಳಿದ್ದಾರೆ. ಧ್ರುವ್ ರಾಠಿ ಅವರು ಯೂಟ್ಯೂಬಲ್ಲಿ 19 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಅಲ್ಲದೆ ಅವರ ವ್ಲಾಗ್ ಚಾನಲಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ. ಶಾರ್ಟ್ಸ್ ಚಾನಲಲ್ಲಿ 2 ಮಿಲಿಯನ್ ಸಬ್ಸ್ಕ್ರೈಬರ್ ಹೊಂದಿದ್ದಾರೆ. ಮತ್ತು ಧ್ರುವ್ ರಾಠಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ 7 ಮಿಲಿಯನ್ ಮತ್ತು ಫೇಸ್ಬುಕ್ನಲ್ಲಿ ಕೂಡ 2 ಮಿಲಿಯನ್ಗಳಷ್ಟು ಸಬ್ಸ್ಕ್ರೈಬರ್ಗಳನ್ನು ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ. ಧ್ರುವ್ ರಾಠಿಯ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.